ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಾಕಿದ್ದೆ, ನಿಮ್ಮ ವೇಟ್ ಅನ್ನ ಹೇಗೆ ಕಡಿಮೆ ಮಾಡ್ಕೋಬೇಕು, ಒಂದು ಶಾರ್ಟ್ ವಿಡಿಯೋ ಮಾಡಾಕಿದ್ದೆ. ತುಂಬಾ ಜನ ಇನ್ನೂ ಜಾಸ್ತಿ ಟಿಪ್ಸ್ ಬೇಕು ನಮ್ಗೆ ವೇಟ್ ಕಡಿಮೆ ಮಾಡಲು ಅಂದಾಗ ನಾನು ತುಂಬಾ ರಿಸರ್ಚ್ ಮಾಡಿ ಮೆಡಿಕಲಿ ಮತ್ತೆ ಸೈಂಟಿಫಿಕಲಿ ನಿಮ್ಮ ವೇಟ್ ಅನ್ನ ಹೇಗೆ ಕಡಿಮೆ ಮಾಡೋದನ್ನ ನಾನು ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿ. ನನ್ನ ಹೆಸರು ಶಿವಾನಂದ್ ಅರ್ಬಾವಿ ಅಂತ. ನಾನು ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ತುಂಬಾ ಜನ ವೇಟ್ ಕಡಿಮೆ ಮಾಡ್ಕೋಬೇಕು ಅಂತ ತುಂಬಾ ಜನ ಬರ್ತಾರೆ, ಆದ್ರೂ ವೇಟ್ ಯಾಕೆ ಕಡಿಮೆ ಆಗ್ತಾ ಇಲ್ಲ, ಅವರು ಏನ್ ತಪ್ಪು ಮಾಡ್ತಾರೆ, ಇದನ್ನೆಲ್ಲ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ತುಂಬಾ ಜನ ವೇಟ್ ಕಡಿಮೆ ಮಾಡಿಕೊಳ್ಳಲು ಯಾಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ. ವೇಟ್ ಕಡಿಮೆ ಮಾಡ್ಕೋಬೇಕಂದ್ರೆ ಕಡಿಮೆ ತಿನ್ನೋದ್ರಿಂದ ನಿಮ್ ವೇಟ್ ಕಡಿಮೆ ಆಗಲ್ಲ. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ಆಹಾರ ಸೇವನೆ ಮಾಡಿದ್ರೆ ಮಾತ್ರ ನಿಮ್ಮ ವೇಟ್ ಕಡಿಮೆ ಆಗುತ್ತೆ. ವೈಜ್ಞಾನಿಕವಾಗಿ ಈ ಸೈಂಟಿಫಿಕಲಿ ಅಥವಾ ಮೆಡಿಕಲಿ ನಮ್ಮ ತೂಕ ಹೇಗೆ ಕಡಿಮೆ ಆಗುತ್ತೆ ಅಂತ ನೋಡೋಣ. ನೋಡಿ, ನಿಮ್ಮ ತೂಕ ಕಡಿಮೆ ಆಗ್ಬೇಕಂದ್ರೆ ನಿಮ್ಮ ಕ್ಯಾಲರಿ ಡೆಫಿಷಿಯೇಟ್ ಆಗ್ಬೇಕು. ಅಂದ್ರೆ ಕ್ಯಾಲರಿ ಡೆಫಿಷಿಯೇಟ್ ಅಂದ್ರೆ ನಿಮ್ಮ ಎನರ್ಜಿ ಹೆಚ್ಚು ಬರ್ನ್ ಆಗ್ಬೇಕು. ನೀವೇನ್ ಊಟ ಮಾಡ್ತೀರಾ, ನಿಮ್ಮ ಊಟ ಮಾಡೋದಕ್ಕಿಂತಲೂ ಹೆಚ್ಚು ನೀವು ಕೆಲಸದ ಮೂಲಕ ಅಥವಾ ವ್ಯಾಯಾಮ ಮೂಲಕ ಅದನ್ನ ನೀವು ಬರ್ನ್ ಮಾಡ್ಬೇಕು, ಅದನ್ನ ಖರ್ಚು ಮಾಡ್ಬೇಕು. ಇಲ್ಲ ಆದ್ರೆ ಹಾಗೆ ನಿಮ್ಮ ದೇಹದಲ್ಲಿ ಉಳಿದ್ರೆ ಅದು ಫ್ಯಾಟ್ ಡಿಪಾಸಿಟ್ ಆಗಿ ನಿಮ್ಮ ದೇಹದ ತೂಕ ಹೆಚ್ಚಾಗುತ್ತೆ. ಅದು ಇನ್ನಿತರ ನಾನಾ ರೀತಿಯ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಬಹಳ ಜನ ನನ್ಗೆ ಕೇಳಿದ್ರು, ಸರ್ ನನ್ನ ತೂಕ ಬಹಳ ಹೆಚ್ಚಾಗಿದೆ, 1 ತಿಂಗಳಲ್ಲಿ 2 ತಿಂಗಳಲ್ಲಿ ನನ್ನ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಬರ್ತಾರೆ. ನೋಡಿ, ನಾನು ಅವ್ರಿಗೆ ಹೇಳಿದೆ, ಸರ್ ನಿಮ್ ಏಜ್ ಅಷ್ಟು ಇವಾಗ 35ರಿಂದ 40 ವರ್ಷ ಇದೆ. ಇಷ್ಟು ವರ್ಷದಲ್ಲಿ ನಿಮ್ದು 80ರಿಂದ 90 kg ಹೆಚ್ಚಾಗಿದೆ. ಇಷ್ಟು ಹೆಚ್ಚಾಗ್ಲಿಕ್ಕೆ ನೀವು 35ರಿಂದ 40 ವರ್ಷ ತಗೊಂಡ್ರಿ. ಸೊ ಸಡನ್ ಆಗಿ 1ರಿಂದ 2 ತಿಂಗಳಲ್ಲಿ ವೇಟ್ ಹೇಗೆ ಕಡಿಮೆ ಆಗುತ್ತೆ? ಕಡಿಮೆ ಆಗಲ್ಲ. ಯಾವುದೇ ರೀತಿಯಾದ ಶಾರ್ಟ್ ಕಟ್ ಅನ್ನ ಫಾಲೋ ಮಾಡಬೇಡಿ. ವೇಟ್ ಕಡಿಮೆ ಮಾಡಲು ಸರಿಯಾದ ರೀತಿಯಾದ ನಿಮ್ಮ ಆಹಾರ ಸೇವನೆ ಮತ್ತು ವ್ಯಾಯಾಮ ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮ ದಿನಾಲು ಕ್ಯಾಲರಿ ಇಂಟೇಕ್ ಎಷ್ಟಿರುತ್ತೆ ಅಂದ್ರೆ 2000 ಕಿಲೋ ಕ್ಯಾಲರಿ ಮಾತ್ರ ನೀವು ಆಹಾರ ಸೇವನೆ ಮಾಡಬೇಕು. ಅಷ್ಟು ಸೇವನೆ ಮಾಡಿ ಅದನ್ನ ಚೆನ್ನಾಗಿ ನೀವು ಖರ್ಚು ಮಾಡಿದ್ರೆ ನಿಮ್ಮ ದೇಹದಲ್ಲಿ ಅತಿಯಾದ ಬೊಜ್ಜು ಉಳ್ಕೊಳ್ಳಲ್ಲ. ಇನ್ನೊಂದು ಮುಖ್ಯವಾಗಿ, ನಿಮ್ಮ ವೇಟ್ ಅನ್ನು ನೀವು ಕಡಿಮೆ ಮಾಡಲು ಇಚ್ಛಿಸಿದ್ರೆ ನಿಮ್ಮ ವೇಟ್ 1 ವಾರದಲ್ಲಿ ಅರ್ಧ ಕೆಜಿದಿಂದ 1 kg ಮಾತ್ರ ನೀವು ಕಡಿಮೆ ಮಾಡ್ಕೋಬೇಕು. ಅಷ್ಟೇ ಕಡಿಮೆ ಆಗುತ್ತೆ. ಹತ್ತತ್ರ ತಿಂಗಳಲ್ಲಿ 3ರಿಂದ 4 kg ವೇಟ್ ಮಾಡೋದು ಇದು ಸುರಕ್ಷಿತವಾಗಿ ನಿಮ್ಮ ವೇಟ್ ಅನ್ನ ಕಡಿಮೆ ಮಾಡುವಂತ ವಿಧಾನ. ಒಂದ್ ಅರ್ಥ ಮಾಡ್ಕೊಳ್ಳಿ, ಸಡನ್ ಆಗಿ ನಿಮ್ಮ ವೇಟ್ ಕಡಿಮೆ ಆಗಲ್ಲ. ಸಡನ್ ಆಗಿ ವೇಟ್ ಕಡಿಮೆ ಮಾಡೋಕ್ಕೂ ನೀವು ಪ್ರಯತ್ನ ಪಡಬೇಡಿ. ಯಾವುದೇ ರೀತಿಯಾದ ಮೆಡಿಸಿನ್ ಮತ್ತೆ ಸರ್ಜರಿ ಇದು ಲಾಂಗ್ ಟರ್ಮ್ ಸೊಲ್ಯೂಷನ್ ಅಲ್ಲ. ವೈದ್ಯಕೀಯವಾಗಿ ಆಹಾರ ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದನ್ನ ಒಂದೊಂದರಾಗಿ ನಾನು ಹೇಳ್ಕೊಡ್ತೀನಿ. ನೀವು ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ. ಅದನ್ನ ದಿನಾಲು ಫಾಲೋ ಮಾಡ್ತಾ ಬನ್ನಿ. ಮೊಟ್ಟ ಮೊದಲಿಗೆ ನಿಮ್ಮ ಪ್ರೋಟೀನ್ ಇಂಟೇಕ್ ಅಂದ್ರೆ ನೀವು ತಗೊಳ್ಳುವಂತ ಆಹಾರದಲ್ಲಿ ಹೆಚ್ಚು ಪ್ರೋಟೀನ್ ಇರಬೇಕು. ಅತ್ಯಂತ ಮುಖ್ಯವಾದದ್ದು. ಯಾಕೆ ಪ್ರೋಟೀನ್ ಇರಬೇಕು ಅಂದ್ರೆ ನಮ್ದನ್ನ ಹಂಗರ್ ಹಾರ್ಮೋನ್, ಹಸಿವೆ ಆಗ್ಬೇಕು ಅನ್ನೋದನ್ನ ಹಾರ್ಮೋನ್ ಇದೆ. ಅದು ಗ್ರಿಲಿನ್ ಅನ್ನೋ ಒಂದು ಹಾರ್ಮೋನ್ ಇದೆ. ಈ ಹಾರ್ಮೋನ್ ಏನಾಗುತ್ತೆ, ಇದನ್ನ ಕಂಟ್ರೋಲ್ ಮಾಡಲು ನಮ್ಮ ಪ್ರೋಟೀನ್ ಹೆಲ್ಪ್ ಆಗುತ್ತೆ. ಈ ಹಾರ್ಮೋನ್ ಏನಾಗುತ್ತೆ ಅಂದ್ರೆ ನೀವು ಹಸಿವು ಆಗೋಕ್ಕಿಂತ ಮುಂಚೆ ಅದು ಪೀಕ್ ಲೆವೆಲ್ ಜಾಸ್ತಿ ಆಗಿದೆ, ಮತ್ತೆ ಊಟ ಮಾಡಿದ್ಮೇಲೆ ಅದರ ಪೀಕ್ ಲೆವೆಲ್ ಕಡಿಮೆ ಆಗುತ್ತೆ. ನೀವು ಚೆನ್ನಾಗಿ ಪ್ರೋಟೀನ್ ತಗೊಳ್ಳೋದ್ರಿಂದ ನಿಮ್ಮ ಈ ಗ್ರಿಲಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಕಂಟ್ರೋಲ್ ದಲ್ಲಿ ಇರುತ್ತೆ. ಎಷ್ಟು ಪ್ರೋಟೀನ್ ಸೇವನೆ ಮಾಡಬೇಕು ಅದು ಬಹುಮುಖ್ಯವಾಗಿರುತ್ತೆ. ನಾರ್ಮಲ್ ಆಗಿ ನೀವು 1.2 grams per kg ಬಾಡಿ ವೇಟ್ ಈ ರೀತಿ ನೀವು ಸೇವನೆ ಮಾಡಬೇಕು. ಅಂದ್ರೆ ಈಗ ನಿಮ್ ವೇಟ್ 65 ಕಿಲೋ ಇದೆ ಅಂತ ತಿಳ್ಕೊಡಿ. ಸೊ ಇಂಟು 1.2 ಗ್ರಾಮ್ ಅಂದ್ರೆ 78ರಿಂದ 80 ಗ್ರಾಮ್ ನೀವು ದಿನಾಲು ಪ್ರೋಟೀನ್ ಅನ್ನ ಸೇವನೆ ಮಾಡಬೇಕು. ಇನ್ ಕೇಸ್ ನೀವೇನಾದ್ರೂ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ಅದನ್ನ ಜಾಸ್ತಿ ಮಾಡಬೇಕು. ಪ್ರೋಟೀನ್ ಯಾವೆಲ್ಲ ಆಹಾರ ಮೂಲದಲ್ಲಿ ಸಿಗುತ್ತೆ ನೋಡೋಣ. ಒಂದು, ನಿಮ್ಮ ಮೊಟ್ಟೆಯಲ್ಲಿ ಸಿಗುತ್ತೆ, ಮೀನಿನಲ್ಲಿ, ಪನ್ನೀರು, ನೆನೆಸಿದ ಕಾಳುಗಳು, ಹಾಲು, ಮೊಸರು, ಇವುಗಳಲ್ಲಿ ಎಲ್ಲಾ ಪ್ರೋಟೀನು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಇದನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಸಿಗಬೇಕಾಗಿರೋ ಪ್ರೋಟೀನ್ ಅಂಶ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಮುಂದೆ ಬರೋದು ಕಾರ್ಬೋಹೈಡ್ರೇಟ್. ಇದೇ ಕಾರ್ಬೋಹೈಡ್ರೇಟ್ ಏನಂತೀವಿ, ಇದೇ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರಿ ನಿಮ್ಮ ಅತಿಯಾದ ವೇಟ್ ಹೆಚ್ಚು ಮಾಡಲು ಇದೇ ಕಾರಣ ಆಗುತ್ತೆ. ಹಾಗಾಗಿ ನಾನು ಬಹಳ ಸಲ ಹೇಳ್ತೀನಿ, ನಿಮ್ಗೆ ಏನ್ ತಿನ್ಬೇಕು ಅನ್ನೋದು ಗೊತ್ತಿದೆ, ಏನ್ ತಿನ್ನಬಾರ್ದು ಅನ್ನೋದನ್ನ ನೀವು ಸ್ವಲ್ಪ ಬ್ರೈನ್ ಅಲ್ಲಿ ಇಟ್ಕೋಬೇಕು, ನಿಮ್ ತಲೆಯಲ್ಲಿ ಇಟ್ಕೋಬೇಕು. ಹೀಗಾಗಿ ನಿಮ್ ವೇಟ್ ಹೆಚ್ಚಾಗಲ್ಲ. ಏನನ್ ತಿನ್ಬಾರ್ದು ನೋಡಿ, ವೈಟ್ ಯಾವ್ದು ಕಾಣುತ್ತೆ ಅದು ತುಂಬಾ ಡೇಂಜರು. ವೈಟ್ ಯಾವ್ದು ಕಾಣುತ್ತೆ, ವೈಟ್ ರೈಸ್, ಮೈದಾ, ಸಾಲ್ಟ್, ಶುಗರ್, ಸೋಡಾ, ಇವೆಲ್ಲ ವೈಟ್ ಕಾಣುತ್ತಲ್ಲ, ಇದು ತುಂಬಾ ಡೇಂಜರು. ಇದೇನಾಗುತ್ತೆ ನಮ್ಮ ದೇಹದಲ್ಲಿ, ಇದು ರಿಫೈನ್ಡ್ ಕಾರ್ಬ್ ಅಂತೀವಿ. ಈ ಕಾರ್ಬೋಹೈಡ್ರೇಟ್ ಅನ್ನ ಜಾಸ್ತಿ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ದೇಹದ ಮೇಲೆ
ಬೊಜ್ಜು ಜಾಸ್ತಿ ಆಗುತ್ತೆ. ಇವುಗಳನ್ನ ಆದಷ್ಟು ಕಂಟ್ರೋಲ್ದಲ್ಲಿ. ಇದನ್ನ ಬಿಟ್ರೆ ಏನ್ ತಿನ್ಬೇಕು ನೋಡಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಸೇವನೆ ಮಾಡಿ, ಬ್ರೌನ್ ರೈಸ್ ಅಂತ ಬರುತ್ತಲ್ಲ, ಕುಚ್ಚಲಕ್ಕಿ, ಇಂಥ ಆಹಾರದಲ್ಲಿ ಏನಿರುತ್ತೆ ಕಾರ್ಬೋಹೈಡ್ರೇಟ್ ಏನಿರುತ್ತೆ ಆ ಪ್ರಮಾಣ ಚೆನ್ನಾಗಿರುತ್ತೆ. ಇವುಗಳನ್ನ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ. ಮತ್ತೆ ಇನ್ನೊಂದು, ಹಣ್ಣುಗಳನ್ನ ನೀವು ಸೇವನೆ ಮಾಡಬೇಕು, ಜ್ಯೂಸ್ಗಳನ್ನ ಮಾಡಬೇಡಿ. ನೀವೇನು ಒಂದು ಆಪಲ್ ಇರುತ್ತೆ ಅಥವಾ ಒಂದು ಆರೆಂಜ್ ಇರುತ್ತೆ, ಆ ಹಣ್ಣನ್ನು ಹಾಗೆ ತಿನ್ಬಿಡಿ, ಅದನ್ನ ಜ್ಯೂಸ್ ಮಾಡಬೇಡಿ. ಜ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕ್ಯಾಲರಿ ಹೆಚ್ಚಾಗಿಬಿಡುತ್ತೆ. ಹೀಗಾಗಿ ಮತ್ತೆ ನಿಮ್ಮ ಡೈಲಿ ಕ್ಯಾಲರಿ ಇಂಟೇಕ್ ಜಾಸ್ತಿ ಆಗಿಬಿಡುತ್ತೆ. ಅದು ಬೆಸ್ಟ್ ಕಾರ್ಬೋಹೈಡ್ರೇಟ್ ಇರುವ ಅಂತ ಆಹಾರ ಅಂದ್ರೆ ನೀವು ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿ ಗೆಣಸು ಅಥವಾ ಈ ಗೆಣಸು ಏನಿರುತ್ತೆ ಇದನ್ನ ಬಾಯ್ಲ್ ಮಾಡಿ ಅದನ್ನ ಕುದಿಸಿ ಅದನ್ನ ಸೇವನೆ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಸ್ವೀಟ್ ಪೊಟ್ಯಾಟೊ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಇಥೋಪಿಯಾ ಮತ್ತೆ ಈ ಆಫ್ರಿಕನ್ ಈ ಕೆಲವೊಂದು ಜನಾಂಗಗಳಿರುತ್ತೆ, ಅವ್ರ ಮೈ ಹೇಗಿರುತ್ತೆ ನೋಡಿ, ಅವ್ರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಥಿನ್ ಆಗಿರ್ತಾರೆ. ಅವ್ರು ಜಾಸ್ತಿ ಸೇವನೆ ಮಾಡೋದು ಈ ಗೆಡ್ಡೆ ಗೆಣಸುಗಳನ್ನ ತುಂಬಾ ಸೇವನೆ ಮಾಡ್ತಾರೆ. ಇನ್ನೊಂದು ಆರೋಗ್ಯಕರವಾದ ಕೊಬ್ಬು ಅಂದ್ರೆ ಆಯಿಲ್ ಬೇಸ್ಡ್, ಇವುಗಳನ್ನ ನಿಲ್ ಮಾಡಬಾರ್ದು, ಇದನ್ನ ತಗೊಳ್ಳೇಬಾರ್ದು ಅಲ್ಲ, ಇದು ಬೇಕು. ಇದು ತಗೊಳ್ಳೋದ್ರಿಂದ ನಮ್ಮ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡಲು ತುಂಬಾ ಉಪಯೋಗ ಆಗುತ್ತೆ. ಈಗ ನೀವು ಫ್ಯಾಟ್ ಫುಡ್ ಅಂದ್ರೆ ಯಾವ್ದು ತಗೋಬಹುದು, ಈ ಕಡಲೆಕಾಯಿ ಬರುತ್ತೆ ಅದನ್ನ ಸೇವನೆ ಮಾಡಿ, ಬಾದಾಮ್, ವಾಲ್ನಟ್ಸ್, ಕ್ಯಾಶೋ ನಟ್ಸ್ ಇಂಥ ಡ್ರೈ ಫ್ರೂಟ್ಸ್ ಗಳನ್ನ ಸೇವನೆ ಮಾಡಿ. ಮತ್ತೆ ಆಯಿಲ್ ಅನ್ನ ನೀವು ಉಪಯೋಗಿಸಲು ಇಚ್ಛೆ ಪಡ್ತೀರಾ ಅಂದ್ರೆ ಆಲಿವ್ ಆಯಿಲ್ ಇಸ್ ದ ಬೆಸ್ಟ್. ಬಟ್ ಆಲಿವ್ ಆಯಿಲ್ ಏನಿದೆ ಕಾಸ್ಟ್ಲಿ ಆಗುತ್ತೆ, ಹಾಗಾಗಿ ನೀವು ಕೋಕೋನಟ್ ಆಯಿಲ್ ಅನ್ನ ಉಪಯೋಗ ಮಾಡ್ಬೋದು. ಕೋಕೋನಟ್ ಆಯಿಲ್ ಅನ್ನು ಕೂಡ ನೀವೇ ಕೋಕೋನಟ್ ಅನ್ನ ಮನೇಲಿ ತಂದು ಅದನ್ನ ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಸಿ ಆ ಕೋಕೋನಟ್ ಎಣ್ಣೆಯನ್ನ ತೆಗೆದು ಸ್ವಲ್ಪ ಪ್ರಮಾಣದಲ್ಲಿ ಕೋಕೋನಟ್ ಆಯಿಲ್ ಅನ್ನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಊಟ ಏನ್ ಮಾಡ್ತೀರಾ, ಊಟ ಮಾಡೋ ಪ್ಲೇಟ್ ಯಾವ ತರ ಇರಬೇಕು, ನಾನು ಬಹಳ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮ್ಮ ಊಟ ಹೇಗಿರ್ಬೇಕು ನೋಡಿ, ಅರ್ಧ ಪ್ಲೇಟ್ದಲ್ಲಿ ನಿಮ್ಮ ತರಕಾರಿಗಳು ಮತ್ತು ಹಣ್ಣುಗಳು ಇರಬೇಕು. ಇದು WHO ಕೂಡ ಇದೇ ಹೇಳುತ್ತೆ, ಅದೇ ರಿಕಮೆಂಡೇಶನ್. ನಿಮ್ಮ ಅರ್ಧ ಪ್ಲೇಟ್, ಅದಕ್ಕೆ ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ. ನಿಮ್ಮ ಅರ್ಧ ಪ್ಲೇಟ್ದಲ್ಲಿ ತರಕಾರಿ ಮತ್ತು ಹಣ್ಣುಗಳು ಇರಬೇಕು. ಇನ್ ಅರ್ಧ ಪ್ಲೇಟ್ದಲ್ಲಿ ನೀವು 2 ಭಾಗಗಳು ಮಾಡಿದ್ರೆ ಒಂದು ಭಾಗದಲ್ಲಿ ನಿಮ್ಮ ಪ್ರೋಟೀನ್ ಅಂಶ, ಇವಾಗ ಏನ್ ಹೇಳಿದೆ, ಮೊಟ್ಟೆ ಆಗ್ಲಿ, ಮೀನು, ಪನ್ನೀರು, ಇನ್ನಿತರ ಆಹಾರಗಳನ್ನ ನೀವು ಇನ್ ಅರ್ಧ ಪ್ಲೇಟ್ದಲ್ಲಿ ಸೇವನೆ ಮಾಡ್ಬೋದು. ಇನ್ನೇನ್ ಅರ್ಧ ಪ್ಲೇಟ್ ಉಳಿದಿರುತ್ತೆ ಆ ಅರ್ಧ ಪ್ಲೇಟ್ದಲ್ಲಿ ನಿಮ್ಮ ಕಾರ್ಬೋಹೈಡ್ರೇಟ್, ಇವಾಗ ಹೇಳ್ದೆಲ್ಲ ಕಾರ್ಬೋಹೈಡ್ರೇಟ್ ಅನ್ನು ಕುಚ್ಚಲಕ್ಕಿ, ಬ್ರೌನ್ ರೈಸ್ ಆಗಿರ್ಬೋದು, ಮತ್ತೆ ನಿಮ್ಮ ಸ್ವೀಟ್ ಪೊಟ್ಯಾಟೊಗಳನ್ನ ಬಾಯ್ಲ್ ಮಾಡಿ ಸೇವನೆ ಮಾಡೋದು ಉತ್ತಮ. ಈ ರೀತಿ ನಿಮ್ಮ ಪ್ಲೇಟ್ ಇರಬೇಕು. ಇದಕ್ಕೆ ನಾವು ಸಮತೋಲನ ಆಹಾರ, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಮುಖ್ಯವಾಗಿ ನಿಮ್ಮ ಆಹಾರ ಸೇವನೆ ನಿಗದಿತ ಟೈಮ್ ಇರಬೇಕು, ಒಂದು ಪರ್ಟಿಕ್ಯುಲರ್ ಟೈಮ್ ಇರಬೇಕು. ಮತ್ತೆ ತಡರಾತ್ರಿ ಲೇಟ್ ನೈಟ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು. ಲೇಟ್ ನೈಟ್ ಫುಡ್ ಏನಾಗುತ್ತೆ, ಸರಿಯಾಗಿ ಡೈಜೆಷನ್ ಆಗಲ್ಲ. ನೀವು ಮಲಗಿದಾಗ ನಿಮ್ಮ ಫುಡ್, ನಿಮ್ದೇನ್ ಮೆಟಬಾಲಿಕ್ ಆಕ್ಟಿವಿಟಿ ಇರುತ್ತೆ ಅದು ಸರಿಯಾಗಿ ಆಗಲ್ಲ. ಅದು ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ನಿಮ್ಮ ಆಹಾರ ಖರ್ಚಾಗಲ್ಲ, ಹಾಗೆ ಉಳಿದುಕೊಳ್ಳುತ್ತೆ. ಆ ಉಳಿದಿರುವ ಕ್ಯಾಲರಿ ಏನಾಗುತ್ತೆ, ಎಕ್ಸೆಸಿವ್ ಫ್ಯಾಟ್ ಆಗಿ ನಿಮ್ಮ ಬೆಲ್ಲಿ ಫ್ಯಾಟ್ ಏನ್ ಹೇಳ್ತೀವಿ ಅದು ಆಗಿ ಕನ್ವರ್ಟ್ ಆಗಿ. ಇವಾಗ ಊಟ ಮಾಡ್ತೀರಾ, ಊಟ ಮಾಡ್ಬೇಕಾದ್ರೆ ನಿಧಾನವಾಗಿ ಊಟ ಮಾಡಿ. ಮತ್ತೆ ಟಿವಿ ಮತ್ತು ಮೊಬೈಲ್ಗಳನ್ನ ಅವಾಯ್ಡ್ ಮಾಡಿ. ಮತ್ತೆ ಇನ್ನೊಂದು ಬೆಸ್ಟ್ ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಬರುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ನಿಮ್ಮ ಊಟದ ಮಧ್ಯೆ 12 ಗಂಟೆ ಗ್ಯಾಪ್ ಇರಬೇಕು. ನೀವು ಅದನ್ನ ಯಾವ ರೀತಿ ಫಾಲೋ ಮಾಡ್ತೀರಾ ನೋಡಿ. ಸೊ ನಾನ್ ರಿಕಮೆಂಡ್ ಮಾಡೋದು 9 o'clock, ಬಿಫೋರ್ 9 o'clock ಮಾಡಿದ್ರೆ ಒಳ್ಳೇದು. 7 to 7 ಮಾಡ್ಬೋದು. ಅಂದ್ರೆ 7 ಗಂಟೆಗಿಂತ ಮೊದಲು ಊಟ ಮಾಡಬೇಕು ಬೆಳಿಗ್ಗೆ. ಸಾಯಂಕಾಲ 7 ಗಂಟೆ ಆಗೋಕ್ಕಿಂತ ಮುಂಚೆ ಕೂಡ ಊಟ ಮಾಡಿ. ನೀವು ಇನ್ನಿತರ ಯಾವುದೇ ಆಹಾರವನ್ನು ತೆಗೆದುಕೊಳ್ಬಾರ್ದು. ಸಪೋಸ್ ನೀವು 8 to 8 ಫಾಲೋ ಮಾಡಿ ಅಥವಾ 9 to 9 ಫಾಲೋ ಮಾಡಿ, ಇದಕ್ಕಿಂತ ತಡರಾತ್ರಿ ಮಾಡಬೇಡಿ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ವೇಟ್ ಕಡಿಮೆ ಮಾಡಲು. ಮತ್ತು ಇನ್ನೊಂದು, ವಾರದಲ್ಲಿ ಒಂದ್ಸಲ ನೀವು ಫಾಸ್ಟಿಂಗ್ ಮಾಡ್ಬೋದು. ಉಪವಾಸ ಏನ್ ಹೇಳ್ತೀವಿ, ವಾರದಲ್ಲಿ ಒಂದ್ ದಿನ ನೀವು ಉಪವಾಸ ಮಾಡ್ಬೋದು. ಉಪವಾಸ ಮಾಡಿದಾಗ ನೀವು ಹಣ್ಣುಗಳನ್ನ ಉಪಯೋಗ ಮಾಡ್ಕೊಳ್ಳಿ, ತರಕಾರಿ ಉಪಯೋಗ ಮಾಡ್ಕೊಳ್ಳಿ, ಮತ್ತು ಜಾಸ್ತಿ ನೀರು ಕುಡ್ರಿ. ನೀವೇನ್ ಊಟ ಮಾಡ್ತೀರಾ ಅದನ್ನ ಒನ್ ಡೇ ಸ್ಕಿಪ್ ಮಾಡಿ. ಬರೋದು ವೇಟ್ ಕಡಿಮೆ ಮಾಡಲು. ವೇಟ್ ಕಡಿಮೆ ಮಾಡ್ಬೇಕಂದ್ರೆ ನಿಮ್ಮ ಊಟ ಒಂದೇ ಅಲ್ಲ, ವ್ಯಾಯಾಮ ಕೂಡ ಮುಖ್ಯ. ಊಟ ಮತ್ತು ವ್ಯಾಯಾಮ ಇವೆರಡುಗಳ ಮಾಡಿದಾಗಲೇ ಮಾತ್ರ ನಿಮ್ಮ ವೇಟ್ ಕಡಿಮೆ ಆಗುತ್ತೆ. ವೇಟ್ ಕಡಿಮೆ ಮಾಡಲು 3 ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಇದೆ. ಎಲ್ಲ ಹಿಂಗ್ ಅಂತ ಹೇಳ್ತಿಲ್ಲ, ಸೈಕ್ಲಿಂಗ್, ಸ್ವಿಮ್ಮಿಂಗ್, ವಾಕಿಂಗ್, ದೀಸ್ ಆರ್ ದ ಬೆಸ್ಟ್ ಎಕ್ಸರ್ಸೈಸ್. ಇವುಗಳನ್ನ ನಾವು ಕಾರ್ಡಿಯೋ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಇವುಗಳನ್ನ ನೀವು ದಿನಾಲು ಮಾಡ್ತಾ ಬನ್ನಿ. ಈಗ ಅಕಾರ್ಡಿಂಗ್ ಟು WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಒಂದು ವಾರದಲ್ಲಿ 150ರಿಂದ 300 ನಿಮಿಷಗಳ ಕಾಲ ನೀವು ವ್ಯಾಯಾಮ ಮಾಡ್ಬೋದು. ಮತ್ತೆ ಅದ್ರ ಜೊತೆಗೆ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ತುಂಬಾ ಮುಖ್ಯ ವೇಟ್ ಕಡಿಮೆ ಮಾಡಲು.
ಅದನ್ನ ನಾವು ಡೆಡ್ ಲಿಫ್ಟ್ಸ್ ಅಂತ ಹೇಳ್ತೀವಿ. ನೀವು ಜಿಮ್ ಮಾಡ್ತಿದ್ರೆ ಈ ಡೆಡ್ ಲಿಫ್ಟ್ಸ್ ಅನ್ನ ಆಡ್ ಮಾಡಿ. ಇದನ್ನ ವಾರದಲ್ಲಿ 2 ರಿಂದ 3 ಸಲ ಅಷ್ಟೇ ಮಾಡಬೇಕು. ಈ ಡೆಡ್ ಲಿಫ್ಟ್ಸ್ ಅಲ್ಲಿ ಈಗ ವೇಟ್ ಲಿಫ್ಟ್ ಮಾಡ್ಬೋದು, ಮತ್ತೆ ಸ್ಕ್ವಾಟ್ಸ್ ಬರುತ್ತೆ. ಈ ಸ್ಕ್ವಾಟ್ಸ್ ತುಂಬಾ ಮುಖ್ಯ. ಈ ಸ್ಕ್ವಾಟ್ಸ್ ಗಳೆಲ್ಲ ಮಾಡೋದ್ರಿಂದ ನಿಮ್ಮ ಸ್ಟ್ರೆಂಥನಿಂಗ್ ಜಾಸ್ತಿ ಆಗುತ್ತೆ. ಈ ರೀತಿ ನೀವು ಸ್ಟ್ರೆಂಥನಿಂಗ್ ಮಾಡೋದ್ರಿಂದ ನಿಮ್ಮ ವೇಟ್ ಕಡಿಮೆ ಆಗುತ್ತೆ. ಈ ಸ್ಕ್ವಾಟ್ಸ್ಗೆ ಊಟ ಬಸಿ ಅಂತ ಹೇಳ್ತೀವಿ ನೋಡಿ, ಅದರಲ್ಲಿ ಇದೆ, ಆ ವರ್ಡ್ ಅಲ್ಲೇ ಇದೆ ಕನ್ನಡದಲ್ಲಿ, ಊಟ ಬಸಿ. ಸೊ ನೀವು ಆ ಒಂದು ಊಟ ಬಸಿ ಮಾಡೋದ್ರಿಂದ ನಿಮ್ಮ ಊಟ ಬಸಿಯುತ್ತೆ. ಸೊ ಆ ಒಂದು ಮೀನಿಂಗ್ ಅಲ್ಲಿ ಇದೆ. ಈ ಸ್ಕ್ವಾಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಟ್ರೆಂತ್, ಮಸಲ್ ಸ್ಟ್ರೆಂತ್ ಚೆನ್ನಾಗಾಗುತ್ತೆ. ಇದರಿಂದನೂ ಕೂಡ ವೇಟ್ ಲಾಸ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ನಿಮ್ಮ ನಿದ್ರೆ. ನಿಮ್ಮ ಏನ್ ಸ್ಲೀಪಿಂಗ್ ಡ್ಯೂರೇಷನ್ ಇದ್ರೆ 6 ಗಂಟೆ ಒಳಗಡೆ ಇದ್ರೆ ನಿಮ್ಮ ವೇಟ್ ಹೆಚ್ಚಾಗುತ್ತೆ. ನೀವು ದಿನಾಲು ಅಟ್ಲೀಸ್ಟ್ 8 ರಿಂದ 9 ತಾಸು ನೀವು ಬೇಬಿ ಸ್ಲೀಪ್ ಅಂತೀವಿಲ್ಲ, ಆ ತರ ಒಂದು ಚೆನ್ನಾಗಿ ನಿದ್ರೆ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಮ ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್ ಇದೆ, ಆ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆ ಹಾರ್ಮೋನ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಮ ಮೆಟಬಾಲಿಕ್ ಆಕ್ಟಿವಿಟಿ ಸರಿಯಾಗಿ ಆಗಲ್ಲ, ನಿಮ್ಮ ಫುಡ್ ಡೈಜೆಷನ್ ಆಗಲ್ಲ. ಹೀಗಾಗಿ ನಿಮ್ಮ ಬೊಜ್ಜು, ನಿಮ್ಮ ಏನ್ ಬೆಲ್ಲಿ ಫ್ಯಾಟ್ ಏನಂತೀವಿ ಅದು ಒಬೇಸ್ಲಿ ಜಾಸ್ತಿ ಆಗಿಬಿಡುತ್ತೆ. ಹೀಗಾಗಿ ವೇಟ್ ಜಾಸ್ತಿ ಆಗುತ್ತೆ. ನಿಮ್ಮ ಸರಿಯಾಗಿ 8 ರಿಂದ 9 ತಾಸು ನಿದ್ರೆ ಬಹುಮುಖ್ಯವಾಗಿರುತ್ತೆ. ಇನ್ನೊಂದು, ನೀವು ಏನಾದ್ರೂ ಔಷಧಿ ಮತ್ತೆ ಮಾತ್ರೆ ಏನಾದ್ರೂ ತಗೊಳ್ತಿದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಔಷಧಿ ಮತ್ತೆ ಸಪ್ಲಿಮೆಂಟ್ ಗಳನ್ನ ತಗೋಬೇಡಿ. ಏನಾಗುತ್ತೆ, ಔಷಧಿ ಸಪ್ಲಿಮೆಂಟ್ ಇದು ಶಾರ್ಟ್ ಟರ್ಮ್, ನೀವು ತಗೊಂಡಾಗ ಅವಾಗ್ಲೇ ಅಷ್ಟೇ ಕಡಿಮೆ ಅನ್ಸುತ್ತೆ. ನೀವು ಮತ್ತೆ ಆ ಗುಳಿಗೆ ಮತ್ತೆ ಏನಾದ್ರು ಸಪ್ಲಿಮೆಂಟ್ ಬಿಟ್ಟಿದ್ರೆ ಮತ್ತೆ ನಿಮ್ ವೇಟ್ ಹೆಚ್ಚಾಗುತ್ತೆ. ಮತ್ತೆ ಇನ್ನೊಂದ್ ಏನಾಗುತ್ತೆ, ಅವುಗಳು ತಗೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ, ನಿಮ್ಮ ಬ್ಲಡ್ ಪ್ರೆಷರು, ನಿಮ್ಮ ಶುಗರು, ಕೊಲೆಸ್ಟ್ರಾಲ್ ಇನ್ನಿತರ ದೇಹದಲ್ಲಿ ನಾನಾ ರೀತಿಯಾದ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ. ನಾನು ಔಷಧಿಗಳನ್ನ ರಿಕಮೆಂಡ್ ಮಾಡಲ್ಲ. ಆಹಾರ ಮತ್ತೆ ವ್ಯಾಯಾಮ ಇವುಗಳು 2 ಬೆಸ್ಟ್ ಫಾರ್ ಟು ರೆಡ್ಯೂಸ್ ಯುವರ್ ವೇಟ್. ಕಾಮನ್ ಮಿಸ್ಟೇಕ್ ಗಳು ಏನ್ ಮಾಡ್ತಾರೆ ವೇಟ್ ಕಡಿಮೆ ಮಾಡಲು? ಏನ್ ಮಾಡ್ತಾರೆ, ಬಹಳಷ್ಟು ಜನ ಊಟನ್ನ ಬಿಟ್ಬಿಡ್ತಾರೆ. ನೀವು ಸಡನ್ ಆಗಿ ಊಟ ಬಿಟ್ರೆ ನಿಮ್ಮ ದೇಹಕ್ಕೆ ಸರಿಯಾದ ರೀತಿಯಾದ ಪ್ರೋಟೀನ್ ಸಿಗಲ್ಲ, ಸರಿಯಾದ ರೀತಿಯಾದ ನ್ಯೂಟ್ರಿಷನ್, ವೈಟಮಿನ್ ಸಿಗಲ್ಲ. ಹೀಗಾಗಿ ನಿಮ್ ವೇಟ್ ಕಡಿಮೆ ಆಗಲ್ಲ. ಮತ್ತು ಬಹಳ ಜನ ಅತಿಯಾದ ವ್ಯಾಯಾಮ ಮಾಡ್ತಾರೆ. ಅತಿಯಾದ ವ್ಯಾಯಾಮ ಕೂಡ ಒಳ್ಳೇದಲ್ಲ. ಮತ್ತೆ ಬಹಳ ಜನ ಈ ನಾಟಿ ಔಷಧ ತಗೊಳ್ಳೋದು, ಏನು ಸಪ್ಲಿಮೆಂಟ್ಸು, ಇನ್ನಿತರ ಔಷಧಿಗಳು ಅದು ಇದು ತಗೊಳ್ತಾರೆ. ಇದನ್ನು ಕೂಡ ಮಾಡಬಾರ್ದು. ತೂಕ ಕಡಿಮೆ ಮಾಡೋ ಬರದಲ್ಲಿ ನಿಮ್ಮ ಆರೋಗ್ಯವನ್ನ ಕೆಡಿಸ್ಕೋಬೇಡಿ. ತೂಕಕ್ಕಿಂತ ಬಹುಮುಖ್ಯ ನಿಮ್ಮ ಆರೋಗ್ಯ. ಕಡಿಮೆ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ನಾ ಹೇಳಿರುವ ಎಲ್ಲಾ ವಿಷಯಗಳನ್ನು ಪಾಲಿಸಿ ನಿಮ್ಮ ವೇಟ್ ಕಡಿಮೆ ಆಗುತ್ತೆ. ವೇಟ್ ಕಡಿಮೆ ಮಾಡೋದು ಇದೊಂದು ಜೀವನ ಶೈಲಿ, ಅದನ್ನ ನೀವು ಬದಲಾವಣೆ ಮಾಡಬೇಕು. ನಿಮ್ಗೆ ಕನ್ಸಿಸ್ಟೆನ್ಸಿ ಇರಬೇಕು, ಮತ್ತೆ ನಿಮ್ಗೆ ಮೋಟಿವೇಶನ್ ಇರಬೇಕು. ಇದಿದ್ರೆ ಮಾತ್ರ ನಿಮ್ ವೇಟ್ ಕಡಿಮೆ ಆಗುತ್ತೆ. ಈ ಕಂಟೆಂಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದ್ರೂ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮಗೆ ಇನ್ನಿತರ ಏನಾದರೂ ಟಿಪ್ಸು, ಟ್ರಿಕ್ಸು ವೇಟ್ ಕಡಿಮೆ ಮಾಡಲು ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.